ಎಲ್ರಿಗೂ ನಮಸ್ಕಾರ. ಕಂದ ಕನಸ ರೂಪ ನೀನು. ಸಾಮಾನ್ಯವಾಗಿ ಹಾಡು ಬರೆಯುವಾಗ ನಾವು ನಾಯಕ ಅಥವಾ ನಾಯಕಿಯ ಪಾತ್ರದಲ್ಲಿ ನಮ್ಮನ್ನು ನಾವು ಊಹಿಸ್ಕೊಂಡು ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿ ಅದನ್ನು ಅನುಭವಿಸಿ ನಾವು ಬರಿತೀವಿ. ಆದರೆ ನನಗೆ ವಿಶೇಷವಾಗಿ ಈ ತಂದೆ ಅಥವಾ ತಾಯಿ ಪಾಯಿಂಟ್ ಆಫ್ ವ್ಯೂವಲ್ಲಿ ಕೂತು ಹಾಡನ್ನು ಬರಿಬೇಕು ಅಂದಾಗ ತುಂಬ ಒಂದು ಸವಾಲು ಅನಿಸುತ್ತೆ. ಯಾಕಂದರೆ ಆ ತಂದೆ ತಾಯಿ ಆ ಎರಡು ಜೀವಗಳೇ ಹಾಗೆ, ಆ ಜೀವಗಳ ಭಾವನೆಗಳೇ ಬೇರೆ. ಆ ಭಾವನೆಗಳಿಗೆ ನಾವು ನಮ್ಮಲ್ಲಿ ಅನುಭವಿಸ್ಕೊಳ್ಳೋದು ತುಂಬ ಕಷ್ಟ. ಅದರಲ್ಲೂ ವಿಶೇಷವಾಗಿ ವಾಮನ ಸಿನಿಮಾ ನನಗೆ ಕಂಪ್ಲೀಟ್ ಶಂಕರ್ ಸರ್ ಕತೆ ಹೇಳಿದ್ರು. ಯಾಕಂದರೆ ಅವ್ರು ಹೇಳಿದ್ರು, ಸರ್ ಇದು ತುಂಬ ಒಂದು ಡೆಪ್ತ್ ಇರೋವಂಥ ಹಾಡು, ಕಂಪ್ಲೀಟ್ ಸಿನಿಮಾ ಬಂದು ನಿಂತಾಗ ಇಲ್ಲಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಸರ್. ಅಂದರೆ ಅದು ತಾರಮ್ಮ ಈ ಪಾತ್ರ ಮಾಡ್ತಿದ್ದಾರೆ ಅಂದಾಗ ನನಗೆ ಅವರು ಹೇಳ್ತಿರ್ಬೇಕಾದ್ರೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಿಷಬ್ ಸರ್ ಮತ್ತು ಅವ್ರದ್ದೊಂದು ಸಿಚುವೇಶನ್ ಇದೆ, ಅಲ್ಲೊಂದು ಹಾಡು ಬರುತ್ತೆ. ಅದು ನನಗೆ ತುಂಬ ಕಾಡುವಂಥ ಒಂದು ಸಿಚುವೇಶನ್ನು. ಸೊ ತಾರಮ್ಮ ಅವರು ಈ ಪಾತ್ರ ಮಾಡ್ತಾಯಿದ್ದಾರೆ, ಜೊತೆಗೆ ಧನ್ವೀರ್ ಸರ್ ಜೊತೆಗೆ ಒಂದು ಕಾಂಬಿನೇಷನು, ಮತ್ತು ಆ ಸಿನಿಮಾ ಸಿಚುವೇಶನ್ ಆಗಿದೆ. ಈಗ ನಾವು ಸಾಮಾನ್ಯವಾಗಿ ತಾಯಿ ಮಗನಿಗೆ ಹೇಳ್ತಾಳೆ, ನೀ ನನ್ನ ಜೀವ, ನೀ ನನ್ನ ಉಸಿರು ಅಂತ ಹೇಳೋದು, ಅದೆಲ್ಲ ಸಾಮಾನ್ಯವಾಗಿ ಬರುವಂಥ ಸಾಲುಗಳು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಾಯಿನೇ ಹೇಳ್ತಾಳೆ, ನಿನ್ನ ಸುಡುವ ಶಾಪ ನಾನು, ನಿನಗೆ ಜನ್ಮ ನೀಡೇ ಕೊಂದೆ ನಾನು ಅಂತ ಹೇಳ್ತಾಳೆ. ನನ್ನ ಕಣ್ಣೀರ ಭಾರ ನಿನ್ನ ಅಂಗೈಯ ಮೇಲೆ ಅಂತ ಹೇಳೋದಾಗಿರ್ಬೋದು, ತಾಯ್ತನವೇ ಮರೆತಂಥ ಕಡು ಪಾಪಿನ ಅಂತ ಹೇಳೋದಾಗಿರ್ಬೋದು. ಸೊ ಈ ಸಾಲುಗಳು ಕೇಳಿದಾಗ, ಅದು ವೆಂಕಟೇಶ್ ಡಿ ಸಿ ಅವರ ವಾಯ್ಸಲ್ಲಿ ಕೇಳಿದಾಗ ನಿಮಗೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಯಾಕೆ ಮಗನಿಗೂ ತಾಯಿ ಮಧ್ಯೆ ಏನು ನಡೆದಿರ್ಬೋದು, ಅಂದರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕನ್ಫೆಷನ್ ಮಾಡ್ಕೋತಾ ಇದ್ದಾಳೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಅನ್ನೋದು ನಿಜ. ಸೊ ನನಗೆ ಈಗಲೂ ಅಲ್ಲಿ ಕೇಳ್ತಿರ್ಬೇಕಾದ್ರೆ ನನಗೆ ನಾನೇನೋ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಆ ಮೇ ಬಿ ಮರಿತಾ ಇದ್ದೀನಿ ನಾನು. ಅಂದರೆ ಅಷ್ಟು ಕಾಡ್ತಿತ್ತು ಹಾಡು. ಸರ್ ಮಂತ್ಲಿ ಒಂದು ಸಲ ಆದರೂ ನಾನು ಹಾಡು ಕೇಳ್ತಾ ಇದ್ದೆ. ನೀವು ಟ್ರ್ಯಾಕ್ ಹಾಡಿ ಕಲಿಸಿದಲ್ಲಿಂದನೂ ನನಗೆ ಒಂದು ಸತಿ ಏನೋ ಅನಿಸಿದ್ರೆ ಈ ಹಾಡು ಕೇಳ್ತಾ ಇದ್ದೆ. ಅಷ್ಟು ಕಾಡುವಂಥ ಹಾಡು. ಅಜನೀಶ್ ಸರ್ ಮ್ಯೂಸಿಕ್ ಅಗೇನ್, ಮತ್ತು ನಮ್ಮ ಕರ್ಮದ ಕಲ್ಲನ್ನು ಹಾಡಿದಂಥ ಗಾಯಕ ಹಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಧನ್ವೀರ್ ಸರ್ದು 4 ಸಿನಿಮಾ ಆಗಿದೆ, ಅದರಲ್ಲಿ 3 ಸಿನಿಮಾಗಳಿಗೆ ನಾನು ಹಾಡು ಬರೆದಿದ್ದೀನಿ, ಖುಷಿ ಇದೆ. ಬೈಟು ಲವ್ ಆಗಿರ್ಬೋದು, ಕೈವ ಆಗಿರ್ಬೋದು ಈಗ. ಸೊ ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಶಂಕರ್ ಸರ್, ನಿಮ್ಮ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ. ಸಿನಿಮಾ ಪ್ರೀತಿಸೋರು ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲ ನಿರ್ದೇಶಕರು. ಆದರೆ ಬರವಣಿಗೆ ಪ್ರೀತಿಸ್ತಿರಾಗುತ್ತೆ ನೀವು, ಅದು ತುಂಬ ದೊಡ್ಡದು ಸರ್. ಒಬ್ಬ ಬರಹಗಾರನಾಗಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಸರ್. ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು.